ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಶರೀರಿ ಸ್ಥಿತಿ ಮುಖ್ಯ ಗುರಿ ಸೇವೆಯೊಂದಿಗೆ ಡಬಲ್ ಲೈಟ್ ಮತ್ತು ಅಶರೀರಿ ಅಭ್ಯಾಸ ಮಾಡೋಣ. ಸಂಗಮ ಯುಗದ 3 ಸ್ವರೂಪಗಳು ನೆನಪು ಮಾಡಿಕೊಳ್ಳಿರಿ. ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿನಲ್ಲಿ ಈ 3 ಹಂತದ ಬೆಳವಣಿಗೆಯನ್ನು ನೋಡುತ್ತಿದ್ದಾರೆ. ಮೊದಲನೆಯದು ಬ್ರಾಹ್ಮಣ, ವರ್ತಮಾನದ ಪುರುಷಾರ್ಥಿ ಜೀವನ. ಫರಿಷ್ತೆ, ಹಳೆಯ ಪ್ರಪಂಚದ ಸಂಬಂಧ ಮತ್ತು ಸಂಸ್ಕಾರಗಳಿಂದ ಹಗುರಾದ ಸ್ಥಿತಿ. ಲಕ್ಷ್ಯ, ದೇವತೆ, ಸಂಪನ್ನ ಸ್ಥಿತಿಯ ನಂತರದ ಭವಿಷ್ಯದ ಸ್ವರೂಪ ಲಕ್ಷಣ. ನೆನಪಿಡಿ, ಫರಿಷ್ತೆ ಆಗದ ವಿನಃ ದೇವತೆ ಆಗಲು ಸಾಧ್ಯವಿಲ್ಲ. ಫರಿಷ್ಠಾ ಎಂದರೆ ಎಲ್ಲರಿಗೂ ಪ್ರಿಯರಾದವರು ಮತ್ತು ಕರ್ಮೇಂದ್ರಿಯಗಳಿಗೆ ರಾಜರಾದವರು. ಫರಿಷ್ಠಾ ಸ್ಥಿತಿಯ ಲಕ್ಷಣಗಳು ಹಗುರತನ, ಡಬಲ್ ಲೈಟ್, ಕೇವಲ ತನ್ನ ಸ್ವಭಾವದಲ್ಲ, ಬದಲಿಗೆ ಸರ್ವರ ಸ್ವಭಾವ ಸಂಸ್ಕಾರಗಳ ಮಧ್ಯೆಯೂ ಹಗುರವಾಗಿರುವುದು. ಸರ್ವರಿಗೂ ಪ್ರಿಯರು. ಬ್ರಹ್ಮ ಬಾಬಾ ಮತ್ತು ದಾದಿಯರಂತೆ ಪ್ರತಿಯೊಬ್ಬ ಆತ್ಮನು ಇವರು ನನ್ನವರು ಎಂದು ಹೇಳುವಷ್ಟು ಪ್ರೀತಿಯನ್ನು ಹಂಚುವುದು. ನ್ಯಾರಾ ಮತ್ತು ಪ್ಯಾರಾ ವಿಶೇಷತೆಗಳಿಗೆ ಮಾರು ಹೋಗದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಲ್ಲರನ್ನೂ ಸ್ನೇಹದಿಂದ ನೋಡುವುದು. ಅಶರೀರಿ ಅಭ್ಯಾಸದ ಮಹತ್ವ. ಬ್ರಹ್ಮ ಬಾಬಾರವರು ಎಷ್ಟೇ ಕಾರ್ಯನಿರತರಾಗಿದ್ದರೂ 1 ಸೆಕೆಂಡಿನಲ್ಲಿ ಅಶರೀರಿ ಆಗುತ್ತಿದ್ದರು. ಇದನ್ನೇ ನಾವು ಅನುಸರಿಸಬೇಕು. ವಾಯುಮಂಡಲ ನಿರ್ಮಾಣ ಸೇವೆಯಲ್ಲಿ ಕೇವಲ ಜ್ಞಾನದ ಮಾತುಗಳಿಗಿಂತ ನಮ್ಮ ಅಶರೀರಿ ಸ್ಥಿತಿಯ ವೈಬ್ರೇಷನ್ ಅನ್ಯರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಅತೀಂದ್ರಿಯ ಸುಖ, ಶಾಂತಿ ಮತ್ತು ಸುಖದ ಅನುಭವವನ್ನು ವಾಯುಮಂಡಲದ ಮೂಲಕ ಇತರರಿಗೆ ಉಡುಗೊರೆಯಾಗಿ ನೀಡಬೇಕು. ವಿಘ್ನಗಳು ಮತ್ತು ಪರಿಶೀಲನೆ ಅಂದರೆ ಚೆಕ್ಕಿಂಗ್ ಮಾಡೋಣ. ಫರಿಷ್ಠಾ ಸ್ಥಿತಿಗೆ ಅಡ್ಡಿಪಡಿಸುವ 2 ಅಂಶಗಳು ವಿಘ್ನ, ದೇಹದ ಪರಿವೆ, 63 ಜನ್ಮಗಳ ದೇಹದ ಸ್ಮೃತಿ, ದೇಹಾಭಿಮಾನ, ತನ್ನ ಕಲೆ, ಜ್ಞಾನ ಅಥವಾ ಹ್ಯಾಂಡ್ಲಿಂಗ್ ಶಕ್ತಿಯ ಬಗ್ಗೆ ಇರುವ ಅಹಂಕಾರ, ಸೂಕ್ಷ್ಮ ಗುರುತು. ಯಾರಾದರೂ ಸ್ವಲ್ಪ ಅಪಮಾನ ಮಾಡಿದಾಗ ಕ್ರೋಧ ಅಥವಾ ಆವೇಶ ಬಂದರೆ ಅಲ್ಲಿ ದೇಹಾಭಿಮಾನವಿದೆ ಎಂದು ಅರ್ಥ. ಹೊಸದಾಗಿ ಬಂದವರಿಗೆ ವರದಾನ. ತಡವಾಗಿ ಬಂದಿದ್ದೇವೆ, ಲೇಟ್ ಕಮರ್ಸ್ ಎಂದು ಯೋಚಿಸಬೇಡಿ. ನಿಮಗೆ ಟೂ ಲೇಟ್ ಆಗುವ ಮುನ್ನ ತೀವ್ರ ಪುರುಷಾರ್ಥ ಮಾಡುವ ಅವಕಾಶವಿದೆ. ಪ್ರತಿಯೊಂದು ಸೆಕೆಂಡು ಸಫಲ ಮಾಡಿ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ವಿಶೇಷ ಅಂಶಗಳು ವರದಾನದಲ್ಲಿ ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಿಯಾಗುವಂತಹ ಸದಾ ಸಫಲತಾ ಮೂರ್ತಿ ಆಗೋಣ. ಸ್ಲೋಗನ್ನಲ್ಲಿ ಬಾಬಾ ತಿಳಿಸುತ್ತಾರೆ, ಆತ್ಮಿಕ ಸ್ನೇಹವು ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ. ಆದ್ದರಿಂದ ಮಾಸ್ಟರ್ ಸ್ನೇಹದ
ಸಾಗರ ಆಗಬೇಕು. ಪ್ರಾಚೀನ ರಾಜಯೋಗದ ಅಭ್ಯಾಸ. ಇದರ ಮಹತ್ವ: ಬೆಳಿಗ್ಗೆ ನಾನು ಬೆಳಕಿನ ದೇಹಧಾರಿ ಫರಿಷ್ಠೆ ಎಂಬ ಅರಿವಿನೊಂದಿಗೆ ದಿನವನ್ನು ಆರಂಭಿಸೋಣ. ಕರ್ಮದಲ್ಲಿ ಕೆಲಸ ಮಾಡುತ್ತಿದ್ದರೂ ಮಸ್ತಕದ ಮಧ್ಯೆ ಬೆಳಗುವ ಆತ್ಮ ಜ್ಯೋತಿಯನ್ನು ಸ್ವೀಕರಿಸುತ್ತಾ ಇರಿ. ಸಂಜೆ ಇಡೀ ದಿನದಲ್ಲಿ ಎಷ್ಟು ಬಾರಿ ನಾನು ಅಶರೀರಿ ಸ್ಥಿತಿಯನ್ನು, ಅವ್ಯಕ್ತ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡೋಣ. ಆರಾಮವಾಗಿ ಕುಳಿತುಕೊಂಡು ಉಸಿರಾಟ ಸಹಜ ಇರಲಿ. ಹೊರಗಿನ ಶಬ್ದಗಳಿಂದ ಮುಕ್ತರಾಗಿ ಮನಸ್ಸನ್ನು ಮಸ್ತಕದ ಮಧ್ಯಭಾಗಕ್ಕೆ ತೆಗೆದುಕೊಂಡು ಬನ್ನಿ. ನಾನು ಆತ್ಮ. ಈ ಮಾಂಸಖಂಡದ ದೇಹಕ್ಕಿಂತ ಭಿನ್ನವಾದ ಒಂದು ಚೈತನ್ಯ ಜ್ಯೋತಿ, ಪ್ರಕಾಶಮಾನವಾದ ನಕ್ಷತ್ರ. ಈಗ ನಾನು ನನ್ನ ಈ ಸ್ಥೂಲ ಶರೀರದ ಹೊರಬರುತ್ತಿದ್ದೇನೆ. ನಾನು ಕೇವಲ ಪ್ರಕಾಶದ ಕಾಯವನ್ನು ಧರಿಸಿದ ಫರಿಷ್ಠೆ. ನನ್ನ ಈ ಪ್ರಕಾಶದ ದೇಹ ಎಷ್ಟು ಹಗುರವಾಗಿದೆ ಎಂದರೆ ನಾನು ಭೂಮಿಯ ಆಕರ್ಷಣೆಯಿಂದ ಮುಕ್ತನಾಗುತ್ತಿದ್ದೇನೆ. ಮೇಲಕ್ಕೆ, ಇನ್ನು ಮೇಲಕ್ಕೆ ಹಾರುತ್ತಿದ್ದೇನೆ. ನಾನು ಈಗ ಸೂಕ್ಷ್ಮ ವತನದಲ್ಲಿದ್ದೇನೆ. ಸುತ್ತಲೂ ಬಿಳಿ ಪ್ರಕಾಶದ ಜಗತ್ತು. ಎದುರಿನಲ್ಲಿ ಪ್ರೀತಿಯ ಸಾಗರ ಬ್ರಹ್ಮಬಾಬಾ ಮತ್ತು ಶಿವಬಾಬಾ ನಿಂತಿದ್ದಾರೆ. ಬಾಬ್ದಾದಾರವರ ನಯನಗಳಿಂದ ಹೊರಹೊಮ್ಮುತ್ತಿರುವ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಆ ಕಿರಣಗಳ ಸ್ಪರ್ಶದಿಂದ ನನ್ನಲ್ಲಿರುವ ಹಳೆಯ ಸಂಸ್ಕಾರಗಳು, ಚಿಂತೆಗಳು ಮತ್ತು ದೇಹದ ಅಭಿಮಾನವೆಲ್ಲವೂ ಕರಗಿ ಹೋಗುತ್ತಿದೆ. ನಾನು ಈಗ ಡಬಲ್ ಲೈಟ್, ಯಾವುದೇ ಹೊರೆಯಿಲ್ಲದ ಹಗುರವಾದ ಆತ್ಮ, ಸರ್ವರಿಗೂ ಪ್ರಿಯವಾದ ಫರಿಷ್ಠೆ. ಬಾಬಾರವರ ದೃಷ್ಟಿಯಿಂದ ನನಗೆ ಅಶರೀರಿ ಸ್ಥಿತಿಯ ಅನುಭವವಾಗುತ್ತಿದೆ. ನಾನು ಕೇವಲ ಶಾಂತಿ ಮತ್ತು ಶಕ್ತಿಯ ಪುಂಜವಾಗಿದ್ದೇನೆ. ಈ ದಿವ್ಯ ಪ್ರಕಾಶವನ್ನು ನನ್ನ ಮಸ್ತಕದಲ್ಲಿ ತುಂಬಿಕೊಂಡು ನಾನು ಮತ್ತೆ ಈ ಸಾಕಾರ ಪ್ರಪಂಚಕ್ಕೆ ಬರುತ್ತಿದ್ದೇನೆ. ಈಗ ನಾನು ನಡೆಯುವಾಗಲೂ ಫರಿಷ್ಠೆಯಂತೆ ಹಗುರವಾಗಿದ್ದೇನೆ. ನನ್ನ ಮುಖದಲ್ಲಿ ಅತೀಂದ್ರಿಯ ಸುಖದ ನಗು ಇದೆ. ನನ್ನ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರಿಗೂ ನನ್ನ ಈ ಸ್ಥಿತಿಯಿಂದ ಶಾಂತಿ ಮತ್ತು ಪ್ರೀತಿಯ ಅನುಭವವಾಗುತ್ತಿದೆ. ಈ ಕಾಮೆಂಟ್ರಿಯನ್ನು ನೀವು ಅಭ್ಯಾಸ ಮಾಡುವಾಗ ದೃಷ್ಟೀಕರಣ ಅಂದರೆ ವಿಜುವಲೈಸೇಷನ್ ಮಾಡಿಕೊಳ್ಳಿ. ಬಾಬಾರವರ ಮುಂದೆ ನೀವು ಬೆಳಕಿನ ರೂಪದಲ್ಲಿ ನಿಂತಿರುವಂತೆ ಕಲ್ಪಿಸಿಕೊಳ್ಳಿ. ಸಮಯ ಮುಂಜಾನೆ ಅಥವಾ ರಾತ್ರಿ. ಮಲಗುವ ಮುನ್ನ 5-10 ನಿಮಿಷ ಈ ಅಭ್ಯಾಸ ಮಾಡಿ.
ಕರ್ಮಾತೀತ ಸ್ಥಿತಿಯ ಅನುಭವ ಮಾಡೋಣ. ಮನಸ್ಸನ್ನು ಏಕಾಗ್ರಗೊಳಿಸಿ ನಾನು ಈ ದೇಹವೆಂಬ ಸುಂದರ ರಥವನ್ನು ನಡೆಸುತ್ತಿರುವ ರಥಿ ಸ್ವರಾಜ್ಯಾಧಿಕಾರಿ ಆತ್ಮನಾಗಿದ್ದೇನೆ. ಕ್ಷಣಕಾಲ ಈ ಭೌತಿಕ ಜಗತ್ತಿನ ಗದ್ದಲದಿಂದ ದೂರ ಸರಿಯುತ್ತಿದ್ದೇನೆ. ನಾನು ಕರ್ಮವನ್ನು ಮಾಡುತ್ತಿದ್ದರೂ ಕರ್ಮದ ಫಲ ಅಥವಾ ಸಂಕೋಲೆಗಳಿಗೆ ಸಿಲುಕದ ನ್ಯಾರ ಅಂದರೆ ಡಿಟ್ಯಾಚ್ಡ್ ಆತ್ಮ ನನ್ನ ಸುತ್ತಲೂ ಒಂದು ಅಗೋಚರ ಪ್ರಕಾಶದ ಕವಚವಿದೆ. ಲೌಕಿಕ ಜವಾಬ್ದಾರಿಗಳು, ಹಳೆಯ ಸಂಸ್ಕಾರಗಳು ನನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ನಾನು ಈಗ ಈ ದೇಹದ ಬಂಧನದಿಂದ ಮುಕ್ತನಾಗುತ್ತಿದ್ದೇನೆ. ಅಶರೀರಿ ಸ್ಥಿತಿ, ಈ ಸ್ಥೂಲ ಜಗತ್ತು ಈಗ ದೂರವಾಗುತ್ತಿದೆ. ನಾನು ಪರಮಧಾಮದ ಹೊಸ್ತಿಲಲ್ಲಿ ನಿಂತಿದ್ದೇನೆ. ಸುತ್ತಲೂ ಕೆಂಪು ಬಂಗಾರದ ಪ್ರಕಾಶ, ಪರಮಶಾಂತಿ. ನನ್ನ ತಂದೆ ಕರ್ಮಬಂಧನ ಮುಕ್ತನಾದ ಶಿವನ ಸಮ್ಮುಖದಲ್ಲಿದ್ದೇನೆ. ಬಾಬರವರಿಂದ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನನ್ನ 63 ಜನ್ಮಗಳ ಕರ್ಮದ ಲೆಕ್ಕಾಚಾರಗಳು ಈ ಜ್ಞಾನಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿವೆ. ನಾನು ಸಂಪೂರ್ಣ ಶುದ್ಧ, ಹಗುರ ಮತ್ತು ಕರ್ಮಾತೀತ. ಈಗ ನಾನು ಸಾಕ್ಷಿ ಸ್ವರೂಪಿಯಾಗಿ ಈ ಸಂಸಾರವನ್ನು ನೋಡುತ್ತಿದ್ದೇನೆ. ಪ್ರತಿಯೊಬ್ಬರ ಪಾತ್ರವು ಸುಂದರವಾಗಿದೆ. ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿಯಾಗಿದೆ. ಯಾವುದರಲ್ಲೂ ಅಂಟಿಕೊಳ್ಳದೆ, ಯಾವುದಕ್ಕೂ ಕರಗದೆ ಸದಾ ಬಾಬರವರ ನೆನಪಿನಲ್ಲಿದ್ದೇನೆ. ನಾನು ಕರ್ಮಯೋಗಿ. ಕರ್ಮ ಮಾಡುತ್ತಿದ್ದರೂ ನನ್ನ ಬುದ್ಧಿ ಮಾತ್ರ ಸದಾ ಬಾಬರವರ ಜೊತೆಗಿದೆ. ನಾನು ಈ ಜಗತ್ತಿನಲ್ಲಿದ್ದರೂ ಈ ಜಗತ್ತಿಗೆ ಸೇರದ ಅವ್ಯಕ್ತ ಫರಿಷ್ಠೆ. ಓಂ ಶಾಂತಿ. ಅಭ್ಯಾಸಕ್ಕಾಗಿ ಕೆಲವು ಟಿಪ್ಸ್ ಇಲ್ಲಿದೆ. ಅಂದರೆ ಸಾಕ್ಷಿ ಭಾವ. ಕೆಲಸ ಮಾಡುವಾಗ ನಾನು ಕೇವಲ ಒಬ್ಬ ನಟ, ನಿಮಿತ್ತ ಎಂಬ ಪ್ರಜ್ಞೆ ಇಟ್ಟುಕೊಳ್ಳಿ. ಚೆಕಿಂಗ್, ಯಾವುದಾದರೂ ಮಾತು ಅಥವಾ ವ್ಯಕ್ತಿ ನಿಮ್ಮ ಮನಸ್ಸನ್ನು ಅಲೆದಾಡಿಸುತ್ತಿದ್ದರೆ ತಕ್ಷಣ ನಾನು ಕರ್ಮಾತೀತ ಆತ್ಮ ಎಂದು 3 ಬಾರಿ ದೃಢ ಸಂಕಲ್ಪ ಮಾಡಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.